ಅಣ್ಣನಿಗೆ ಚಟ್ಟ ಕಟ್ಟಿದ್ದಾನೆ ಖತರ್ನಾಕ್ ಸಹೋದರ ಅರೆಸ್ಟ್ ಆಗಿದ್ದಾನೆ. ಈಗ 1 ತಿಂಗಳ ಬಳಿಕ ಆರೋಪಿ ಪೊಲೀಸರ ಬಲೆಗೆ ಬಿದ್ದಿದ್ದಾನೆ. ಸ್ವಂತ ಅಣ್ಣನನ್ನೇ ಕಲ್ಲಿಂದ ಜಡ್ಜ್ ಕೊಲೆ ಮಾಡಿದ್ದಾನೆ. ಇವನು ಕುವೈತ್ನಲ್ಲಿದ್ದ ಮೊದಲು, ಅಲ್ಲಿ ಪೆಟ್ರೋಲ್ ಕಂಪ್ನಿಯಲ್ಲಿ ಕೆಲಸ ಮಾಡ್ತಿದ್ದಂತೆ. ಈಗ 1 ತಿಂಗಳಾದ್ಮೇಲೆ ಆ ಪ್ರಕರಣವನ್ನು ಪೊಲೀಸರು ಭೇದಿಸಿದ್ದಾರೆ. ಆರಂಭದಲ್ಲಿ ಗೊತ್ತಾಗಲಿಲ್ಲ ಯಾರು ಕೊಲೆ ಮಾಡಿದ್ದಾರೆ ಅಂತ ಹೇಳಿ. ಬೆಳಗಾವಿಯ ಪಾಶ್ಚಪುರ ಗ್ರಾಮದಲ್ಲಿ ನಡೆದಿದ್ದ ಘಟನೆ ಇದು. ರಾಯಣ್ಣ ಕಮ್ತೆಯನ್ನ ಬಸವರಾಜ್ ಕೊಂದಿದ್ದ. ಅಂದರೆ ರಾಯಣ್ಣನ ತಮ್ಮ ಬಸವರಾಜ ಕುವೈತ್ನಿಂದ ವಾಪಸ್ ಬಂದವನೇ ಅಣ್ಣನ ಮರ್ಡರ್ ಮಾಡ್ತಾನೆ. ಮೇ 8ಕ್ಕೆ ಅಣ್ಣ ತಮ್ಮಂದಿರ ಮಧ್ಯೆ ಗಲಾಟೆ ಆಗುತ್ತೆ. ತಮ್ಮನಿಗೆ ಕೆಲಸ ಮಾಡು ಅಂತ ಹೇಳ್ತಾನೆ ಅಣ್ಣ, ಬುದ್ಧಿವಾದ ಹೇಳ್ತಾನೆ ಅಷ್ಟೇ. ಅದಕ್ಕೆ ಕುರಿ ಮೇಯಿಸೋಕೆ ತೆರಳಿದಂತಹ ರಾಯಣ್ಣ ಕಮ್ತೇನಿದ್ದಾನೆ, ಅವನನ್ನು ಹುಡ್ಕೊಂಡು ಹೋಗಿ ಅವತ್ತು ರಾಯಣ್ಣ ರೀಲ್ಸ್ ನೋಡ್ತಾ ಮರದ ಕೆಳಗಡೆ ಕುಳಿತಿದ್ದ. ಆಗ ಕಣ್ಣಿಗೆ ಖಾರದ ಪುಡಿ ಎರಚಿ ತಲೆಗೆ ಕಲ್ಲಿಂದ ಹೊಡೆದು ಇವನ ತಮ್ಮ ಕೊಲೆ ಮಾಡ್ತಾನೆ. ಲೆಫ್ಟ್ ಸೈಡಲ್ಲಿ ಇದನ್ನೆಲ್ಲ ಟವಲ್ ಹಾಕ್ಕೊಂಡಿದ್ದಾನಲ್ವ, ಅವನೇ ಕೊಲೆಗಾರ ತಮ್ಮ. ಅದಾದಮೇಲೆ ಅನುಮಾನಗಳು ಬರೋದೇ ಇಲ್ಲ ಯಾರು ಕೊಲೆ ಮಾಡಿದ್ದಾರೆ ಅಂಥೇಳಿ. ಸಂಜೆ ಕುರಿಗಳು ತಾನಾಗೆ ಮನೆಗೆ ವಾಪಸ್ ಬಂದಿದ್ವು. ಕುರಿಗಳು ಮನೆಗೆ ಬಂದ ಮೇಲೆ ರಾಯಣ್ಣ ಮಿಸ್ಸಿಂಗ್ ಅಂತ ದೂರು ಕೊಡಲಾಗುತ್ತೆ. ಎಲ್ಲ ಆಯಾಮದಲ್ಲಿ ತನಿಖೆ ಮಾಡಿದರೂ ಕೂಡ ಸುಳಿವು ಸಿಕ್ಕಿರಲಿಲ್ಲ. ಕೊಲೆಯಾದ ಸನ್ನಿವೇಶವನ್ನು ಪೊಲೀಸರು ಮರುಸೃಷ್ಟಿ ಮಾಡ್ತಾರೆ. ಮಾಲೀಕ ಇಲ್ಲದೆ ಕುರಿ ನಾಯಿಗಳು ಹೆಂಗೆ ಮನೆಗೆ ಬಂದವು ಅಂತ ಅನುಮಾನ. ಕೊಲೆಯಾದ ಸ್ಥಳಕ್ಕೆ ಕುರಿ ನಾಯಿಯನ್ನು ವಾಪಸ್ ಹೊಡೆದುಕೊಂಡು ಹೋಗ್ತಾರೆ. ಅಲ್ಲಿಂದ ಕುರಿಗಳು ಹಿಂಡು ಬಿಟ್ಟಾಗ ಕಿನಾಲ್ ಹತ್ರ ಹೋಗಿ ನಿಲ್ತವೆ. ಆಗ ಮನೆಯವರೇ ಹೊಡೆದುಕೊಂಡು ಹೋಗಿದ್ದಾರೆ ಅಂತ ಗೊತ್ತಾಗುತ್ತೆ. ಅಂದರೆ ಅಲ್ಲಿ ತಮ್ಮನ ಕೈವಾಡ ಇರುವುದು ಪೊಲೀಸರಿಗೆ ಪಕ್ಕ ಆಯಿತು. ಅದಾದಮೇಲೆ ಈಗ ಆತನನ್ನು ಬಂಧಿಸಿದ್ದಾರೆ. ಮತ್ತಷ್ಟು ಮಾಹಿತಿ ಶ್ರೀಧರ್ ನೀಡ್ತಾರೆ ನೇರ ಸಂಪರ್ಕದಲ್ಲಿ. ಶ್ರೀಧರ್, ಆರಂಭದಲ್ಲೇ ನಾವು ಗಮನಿಸಿದ್ವಿ, ಭಾಳ ಸವಾಲಾಗಿತ್ತು ಪೊಲೀಸರಿಗೂ ಕೂಡ ಈ ಕೊಲೆ ಪ್ರಕರಣವನ್ನು ಭೇದಿಸೋದು. ಅಂದರೆ ಈಗ ಆ ಕುರಿ ನಾಯಿಗಳು ವಾಪಸ್ ಹೇಗೆ ಮನೆ ಸೇರಿದ್ವು, ಅದೇ ಒಂದು ಕ್ಲೂಯಿಂದಲೇ ಈ ಕೊಲೆಗಾರ ತಮ್ಮ ಸಿಕ್ಕಾಕೊಂಡ ಹೇಗಂತ? ಖಂಡಿತವಾಗಿಯೂ ಪ್ರಭು, ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಏನು ಪಾಶಾಪುರ ಬಳಿ ಮೇ 8ರಂದು ಕುರಿಗಾಯಿ ರಾಯಪ್ಪನ ಒಂದು ಕೊಲೆ ಆಗಿರ್ತಕ್ಕಂಥ ಸ್ಥಿತಿಯಲ್ಲಿ ಸಿಗ್ತಾನೆ. ಆ ಒಂದು ಸ್ಥಿತಿಯಲ್ಲಿ ಸಿಕ್ಕ ಬಳಿಕ ಸ್ಥಳಕ್ಕೆ ಎಮ್ಕಂಡ್ಮಡಿ ಪೊಲೀಸರು ಭೇಟಿ ಕೊಟ್ಟು ಪರಿಶೀಲನೆ ನಡೆಸ್ತಾರೆ. ಆರಂಭದಲ್ಲಿ ಯಾರಾದರೂ ಏನು ರಾಯಪ್ಪನಿಗೆ ವೈರಿಗಳಿದ್ದಾರೆ ಅನ್ನೋದು ಪ್ರಶ್ನೆ ಹಾಕಿ ಏನು ಪರಿಶೀಲನೆ ಮಾಡಿದಾಗ ಯಾವುದೇ ರೀತಿಯ ಒಂದು ಸುಳಿವು ಸಿಗೋದಿಲ್ಲ. ಅದರ ಜೊತೆಗೆ ರಾಯಪ್ಪ 1.5 ವರ್ಷಗಳ ಹಿಂದೆ ಒಂದು ಅನೈತಿಕ ಸಂಬಂಧದ ವಿಚಾರವಾಗಿ ಒಂದು ಗಲಾಟೆ ಆಗಿರುತ್ತೆ. ಆಗ ರಾಯಪ್ಪನ ಮೇಲೆ ಹಲ್ಲೆ ಕೂಡ ಆಗಿರುತ್ತೆ. ಆ ಆಯಾಮದಲ್ಲೂ ಕೂಡ ಪೊಲೀಸರು ತನಿಖೆ ನಡೆಸಿದಂಥ ಸಂದರ್ಭದಲ್ಲಿ ಯಾವುದೇ ರೀತಿಯ ಸುಳಿವು ಪೊಲೀಸರಿಗೆ ಸಿಗೋದಿಲ್ಲ. ಯಾವಾಗ ಒಂದು ಕುರಿಗಾಯಿ ರಾಯಪ್ಪನ ಕೊಲೆ ಆಗುತ್ತೋ, ಈ ಕೊಲೆ ಆದಂಥ ಹಿನ್ನೆಲೆಯಲ್ಲಿ ಆರೋಪಿಗಳು ಯಾರು ಅನ್ನೋ ಪ್ರಶ್ನೆ ಈಗ ಪೊಲೀಸರಿಗೆ ಕಾಡಲು ಆರಂಭಿಸುತ್ತೆ. ಟೆಕ್ನಿಕಲ್ ಎವಿಡೆನ್ಸ್ನ ಪರಿಶೀಲನೆ ಮಾಡಿದಾಗ ಕೂಡ ಯಾವುದೇ ರೀತಿಯ ಸುಳಿವು ಪೊಲೀಸರು ಸಿಗದೇ ಇದ್ದಾಗ ಮತ್ತೊಮ್ಮೆ ಏನೋ ಕೊಲೆ ಆದಂಥ ಘಟನೆ ಏನಿದೆ, ಘಟನಾ ಸ್ಥಳದಲ್ಲಿ ಮತ್ತೆ ಒಂದು ಮರುಸೃಷ್ಟಿ ಮಾಡುವಂಥ ಪ್ರಯತ್ನವನ್ನು ಪೊಲೀಸರು ಮಾಡ್ತಾರೆ. ಅಂದರೆ ಕುರಿಗಾಯಿ ರಾಯಪ್ಪ ಎಲ್ಲಿ ಕುರಿ ಮೇಯಿಸಲಿಕ್ಕೆ ಹೋಗಿದ್ದಾನೋ ಅಲ್ಲಿ ಕುರಿಗಳು ಮತ್ತು ನಾಯಿ ಸಮೇತ ಅಲ್ಲಿ ತೆಗೆದುಕೊಂಡು ಹೋಗ್ತಾರೆ. ಜೊತೆಗೆ ಈ ಕೊಲೆ ಮಾಡಿದಂಥ ಏನು ಆತನ ಸೋದರ ಆದಂಥ ಬಸವರಾಜನ ಆತನನ್ನು ಕೂಡ ಕರ್ಕೊಂಡು ಹೋಗಿರ್ತಾರೆ. ಈ ಒಂದು ಸಂದರ್ಭದಲ್ಲಿ ಆ ಕೊಲೆ ಆದಂಥ ಸ್ಥಳದಿಂದ ಕುರಿಗಳನ್ನು ಮತ್ತೆ ವಾಪಸ್ ಬಿಟ್ಟಾಗ ಅವು ಕೆನಾಲ್ ಬಳಿ ಬಂದು ನಿಂತ್ಕೋತಾವೆ. ಹಾಗಾದರೆ ಕೆನಾಲ್ನಿಂದ ಮನೆ ಹತ್ತ ಯಾರು ತೆಗೆದುಕೊಂಡು ಹೋದ್ರು ಅನ್ನೋ ಪ್ರಶ್ನೆ ಇರುತ್ತೆ. ಯಾಕಂದರೆ ಕೊಲೆ ಆದ ದಿನ ಸಂಜೆ ಈ ಒಂದು ಕುರಿಗಳು ವಾಪಸ್ ಮನೆಗೆ ಬಂದಿರ್ತವೆ. ಹಾಗಾಗಿ ರಾಯಪ್ಪ ಇರದೆ ಇವು ಕುರಿಗಳು ಮನೆಗೆ ಹೇಗೆ ಬಂದು ಅನ್ನೋ ಪ್ರಶ್ನೆ ಎದುರಾದಾಗ ಆಗ ಮನೆಯಲ್ಲೇ ಇದ್ದವ್ರು ಯಾರಾದರೂ ಒಬ್ರು ಕೊಲೆ ಮಾಡಿರ್ಬೋದು ಅನ್ನೋಂಥ ಒಂದು ಅನುಮಾನ ಪೊಲೀಸರು ಬರುತ್ತೆ. ರಾಯಪ್ಪನಿಗೂ ಮತ್ತು ಬಸವರಾಜ್ ಮಧ್ಯೆ ಒಂದು ಜಗಳ ಆಗ್ತಿರುತ್ತೆ. ಯಾಕಂದರೆ ಏನು ಬಸವರಾಜ್ ಏನಿದ್ದಾನೆ, ಈತ ಕುವೈತ್ನಲ್ಲಿ ಒಂದು ತೈಲ ಕಂಪ್ನಿಯಲ್ಲಿ ಕಾರ್ಮಿಕನಾಗಿ ಕೆಲಸ ಮಾಡೋಕೆ ಹೋಗಿರ್ತಾನೆ. 6 ತಿಂಗಳ ಕೆಲಸ ಮಾಡಿ ವಾಪಸ್ ಬಂದಿರ್ತಾನೆ. ವಾಪಸ್ ಬಂದು 2 ತಿಂಗಳಾದರೂ ಕೂಡ ಇಲ್ಲಿ ಯಾವುದೇ ರೀತಿ ಕೆಲಸವನ್ನು ಮಾಡ್ತಿರೋದಿಲ್ಲ. ಯಾವಾಗ ತಮ್ಮ ಕೆಲಸ ಮಾಡ್ತಿರೋದಿಲ್ಲೋ ಆತನಿಗೆ ದುಡಿದು ತಿನ್ನುವಂತೆ ಒಂದು ಬುದ್ಧಿವಾದ ಹೇಳುವಂಥ ಕೆಲಸವನ್ನು ರಾಯಪ್ಪ ಮಾಡಿರ್ತಾನೆ. ಇದೇ